ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಬಾಸ್ ಟಿವಿ ಸ್ಪೆಷಲ್ ಅಲ್ಲಿ ನಮ್ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಸೂತ್ರಧಾರಿ ಟೀಮ್. ಮೊದಲನೇದಾಗಿ 3 ಜನಕ್ಕೂ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, Thank you. ಥ್ಯಾಂಕ್ ಯು. 3 ಜನರಲ್ಲಿ ಸೂತ್ರಧಾರಿ ಯಾರು ಅಂತ ಗೊತ್ತಾಗ್ತಿಲ್ಲ. 3 ಜನರ ಸೂತ್ರಧಾರಿ ಯಾರು ಇಲ್ಲ. ಸರ್, ಪ್ರೊಡ್ಯೂಸರ್ನೇ ಬಿಟ್ಬಿಟ್ಟಿದಾರಲ್ಲ ಸರ್, ಅವ್ರನ್ನೇ ತೋರಿಸ್ಕೊಂತಿದ್ದಾರೆ. ಅವ್ರನ್ನ ತೋರ್ಸ್ಕೊಬೇಕು. ಇಲ್ಲ, ನಾನ್ ಪ್ರೊಡ್ಯೂಸರ್ನ ತೋರಿಸಿದ್ದು. ನಾನ್ ನಿಜ ಚಂದನ್ನ ತೋರಿಸಿದ್ದು. ನಿಜ ಹೇಳಿ. ಸೂತ್ರಧಾರಿ ಅಂದ್ರೆ ಹಾ. ಸಿನಿಮಾದಲ್ಲಿ ವರ್ಡೇ ಬೇರೆಯವರು. ಓಕೆ, ಈ ಸಿನಿಮಾ ಸ್ಟಾರ್ಟ್ ಆಗ ಕಾರಣ ನಾನು, ಅದಕ್ಕೆ ಅವ್ರು ಅಲ್ಲ ನೀವು ಬಂಡವಾಳ ಹಾಕಿದ್ರೆ ಅದೇ ಅದಕ್ಕೆ ಸೂತ್ರಧಾರಿ ಅಂತ ಅವ್ರು ಬಟ್ ನಿಮ್ ತೋರಿಸ್ಲಾ ಬೇಡವಾ ಅಂತ ಹೇಳ್ಬಿಟ್ಟು ಅಪೂರ್ವ ಕಡೆ ತೋರಿಸ್ತಾರೆ. ಆಮೇಲೆ ನಿಮ್ಮನ್ನೇ ಬಿಟ್ಬಿಟ್ಟು ಅಂದಿದ ತಕ್ಷಣ ಅವರು ಹಂಗೆ ಡೈವರ್ಟ್ ಮಾಡ್ತಾರೆ. ಏನೋ ಅವ್ರವ್ರು ಇದ್ ಮಾಡ್ಕೊಂಡಿದ್ದಾರೆ. ಓಕೆ, ಸೂತ್ರಧಾರಿ ಸಿನಿಮಾ ಮೇ 9ಕ್ಕೆ ರಿಲೀಸ್ ಆಗ್ತಾ ಇದೆ. ಸೊ ಯಾವ ರೀತಿ ಆಸ್ ಎ ಪ್ರೊಡ್ಯೂಸರ್ ಆಗಿ ನಿಮ್ಗೆ ಎಷ್ಟು ತಳಮಳ ಕಾಣ್ತಾ ಇದೆ? ಅಂದ್ರೆ ಆಕ್ಚುಲಿ ನನಗೆ ಅಭ್ಯಾಸ ಆಗ್ಬಿಟ್ಟಿದೆ ರಿಲೀಸ್ ಮಾಡಿ ಮಾಡಿ ಮಾಡಿ. ಡಿಸ್ಟ್ರಿಬ್ಯೂಟರ್ ಆಗಿ 200 ಸಿನಿಮಾ ಆಯ್ತು, ಹಾ. ಪ್ರೊಡಕ್ಷನ್ ಎಲ್ಲ 5 ಸಿನಿಮಾ ಆಯ್ತು. ಆ ರಿಲೀಸ್ ಟೆನ್ಷನ್ ಅದೆಲ್ಲ ನಾರ್ಮಲ್, ಅದು ಕ್ಯಾರಿ ಆಗಿ ಆಗಿ ಇವಾಗ ಏನದು ದೊಡ್ಡದು ಅನ್ಸಲ್ಲ. ಓಕೆ, ಇದ್ರೂ ಒಂದೇನಂತಾರೆ, ಈ ಸಿನಿಮಾ ಒಳ್ಳೆ ಜನಗಳಿಗೆ ತಲುಪಿಸೋ ಇದ್ರಲ್ಲಿ ಇದ್ರಲ್ಲಿ ಇದೀವಿ ಅಷ್ಟೇ. ಪೋಸ್ಟರ್ ಅಲ್ಲಿ ನೋಡ್ತಿರ್ಬೇಕಾದ್ರೆ ಸೂತ್ರದಲ್ಲಿ ಒಂದು ರೌಂಡ್ ಶೇಪ್ ಎಲ್ಲ ಬರ್ತಾ ಇದೆ. ಅದಕ್ಕೆ ಏನದ್ ಕಾರಣ ಅಂತ? ಸೂತ್ರಧಾರಿ ಅಂದ್ರೆ ಒಂದೇ ಸುಳಿಯ ಸುತ್ತಾನೆ ಇರುತ್ತೆ. ಹಾ. ಅದ್ರಲ್ಲಿ ಯಾರು ಅನ್ನೋದೇ ಮೇನ್. ಓಕೆ, ಸೂತ್ರಧಾರಿ ಯಾರು? ಚಂದನ್ ಅವರೇ, ಇಷ್ಟು Yes. ದಿನ ರ್ಯಾಪರ್ ಆಗಿ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರನ್ನ ಎಂಟರ್ಟೈನ್ ಮಾಡ್ತಿದ್ರೆ, ಈಗ ಕಾಕಿ ತೊಟ್ಟು ಕಬರನ್ನ ತೋರಿಸೋದೇ ಕೊಟ್ಟಿದ್ದೀರಾ. ಸೊ ಹೆಂಗಿತ್ತು ಕಾಕಿ ತೊಟ್ಟಿರುವಂತಹ ಅನುಭವ? ಕಾಕಿ ಹಾಕಿದಾಗ ನಿಜವಾಗ್ಲೂ ಒಂದು ಪವರ್ ಬರುತ್ತೆ ಅಂತಾರಲ್ಲ, ಅದು ನನಗೆ ಹಾಕಿದಾಗ ಎಕ್ಸ್ಪೀರಿಯನ್ಸ್ ಆಯ್ತು. ಹ್ಮ್. ಅದೊಂದು ಇಂಟ್ರೊಡಕ್ಷನ್ ಸೀನ್ ಅದು ಶೂಟ್ ಮಾಡ್ಬೇಕಾಗಿತ್ತು. ಸೊ ಅದೊಂದು ಸೀನಲ್ಲಿ ಮಾತ್ರ ನಾನು ಪೊಲೀಸ್ ಡ್ರೆಸ್ ಅಲ್ಲಿ ಇರ್ತೀನಿ. ಅದ್ ಬಿಟ್ರೆ ಐ ವಿಲ್ ಬಿ ಲೈಕ್ ನಾರ್ಮಲ್ ಮಫ್ತಿ ಕಾಸ್ಟ್ಯೂಮ್ಸ್ ಅಲ್ಲಿ ಇರ್ತೀನಿ. ಹ್ಮ್. ಸೊ ಒಂದೇ ಸಲ ಅದನ್ನ ಹಾಕಕ್ಕೆ ಆಪರ್ಚುನಿಟಿ ಸಿಕ್ಕಿದ್ದು ಒಂದೇ ದಿನ. ಹ್ಮ್. ಸೊ ಅದನ್ನ ತುಂಬಾ ಎಂಜಾಯ್ ಮಾಡಿದೆ. ಹ್ಮ್. ಒಂದು ಆರ್ ಆರ್ ನಗರ ಒಂದು ಗ್ರೌಂಡ್ ಅಲ್ಲಿ ಶೂಟಿಂಗ್ ಇತ್ತು. ಸೊ ಅಲ್ಲೊಂದು ಎನ್ಕೌಂಟರ್ ಸೀನ್ ಬರುತ್ತೆ. ಸೊ ಅದು ಆಟೋಮೆಟಿಕ್ ಆಗಿ ನಾನೇನು ಮಾಡಿಲ್ಲ, ಅದೇ ಕಾಸ್ಟ್ಯೂಮ್ ಹಾಕಿದಾಗ ಅದೇ ಅದೊಂದು ಬಾಡಿ ಲ್ಯಾಂಗ್ವೇಜ್ ನ ಕೊಡ್ತು. ಹ್ಮ್. ನಾನು ಹೆಂಗ್ ವಾಕ್ ಮಾಡ್ಬೇಕು. ನವರಸನ್ ಅವ್ರು ಹೇಳ್ತಾ ಇದ್ರು, ಏನೋ ಒಂಥರ ಡಿಫ್ರೆಂಟ್ ಆಗಿ ಕಾಣ್ತಾ ಇದೀರಾ ನೀವು, ಇದರಲ್ಲಿ ವಾಕಿಂಗ್ ಸ್ಟೈಲೇ ಚೇಂಜ್ ಆಗಿ ಹೋಗ್ಬಿಟ್ಟಿದೆ. ಹ್ಮ್. ಯಾವ್ದೋ ಒಂದ್ ಬೇರೆ ಹೆಸರುಗಳೆಲ್ಲ ಹೇಳಿದ್ರು, ಆ ತರ ಕಾಣ್ತಾ ಇದೀರಾ ಅಂತೆಲ್ಲ. ನನಗೆ ಸ್ವಲ್ಪ ಮುಜುಗರ ಅದ ಹೆಸರುಗಳೆಲ್ಲ ಹೇಳಕ್ಕೆ. ಯಾವ್ದು ಸರ್ ಅದು? ಅಂದ್ರೆ ಈಗ ನೋಡಿ, ಈಗ ಅವ್ರದ್ದು ಒಂದು ಬಾಡಿ ಲ್ಯಾಂಗ್ವೇಜ್ ಸ್ಟೈಲ್ ಎಲ್ಲ, ಈ ಒಂದು ತಮಿಳು ದೊಡ್ಡ ಆಕ್ಟರ್ ವಿಜಯ್ ಅವರು ಇವರೆಲ್ಲ ಮಾಡ್ತಾರಲ್ವಾ, ಸೂಪರ್ ಅಲ್ಲ? ಆ ಸ್ಟೈಲ್ ಕಾಣ್ತಿತ್ತು ನನಗೆ. ಅಂದ್ರೆ ನಾನು ಅಲ್ಲಿವರೆಗೂ ಚಂದನ್ ಅವರು ಈ ಸಿನಿಮಾ ಲಾಸ್ಟ್ ದಿವಸ ಶೂಟಿಂಗ್, ಅದು ಆಕ್ಚುಲಿ ಕಾಕಿ ಡ್ರೆಸ್ ಹ್ಮ್. ಲಾಸ್ಟ್ ದಿವಸ ಇಟ್ಕೊಂಡಿದ್ವಿ. ಹ್ಮ್. ಲಾಸ್ಟ್ ದಿವಸ ಅವರು ಆ ಬಾಡಿ ಲ್ಯಾಂಗ್ವೇಜ್ ನಾನು ಹೇಳ್ದೆ, ಬ್ರೋ ಇದು ಇಂಟ್ರೊಡಕ್ಷನ್ ಸೀನು, ಒಂಚೂರು ಸ್ಟೈಲಿಶ್ ಆಗಿ ಒಂಚೂರು ಇದಾಗಿ ಬೇಕು ನನಗೆ ಅಂದಾಗ, ಅವರು ಒಂದು ಸ್ಟೈಲಿಶ್ ಆಗಿ ಇದೆಲ್ಲ ಬಂದಾಗ ನಾನು ಅದೇ ಹೇಳಿದೆ, ಈ ಸ್ಟೈಲಿಶ್ ಇದೆಲ್ಲ ಬಂದು ಸ್ವಲ್ಪ ಹ್ಮ್. ನನಗೆ ಈ ತರ ಅನಿಸ್ತಾ ಇದೆ. ಇಟ್ಸ್ ವೆರಿ ಗುಡ್. ಅಂದ್ರೆ ಆತರ ಲ್ಯಾಂಗ್ವೇಜ್, ಬಾಡಿ ಲ್ಯಾಂಗ್ವೇಜ್ ನಿಮ್ಗೆ ಸೂಟ್ ಆಗುತ್ತೆ. ಯಾಕಂದ್ರೆ ನೀವು ರ್ಯಾಪರ್ ಆಗಿ ಜನಗಳಿಗೆ ಆಲ್ರೆಡಿ ಹತ್ರದಿಂದ ಗೊತ್ತಿರೋದ್ರಿಂದ ನಿಮ್ಮನ್ನ ಈ ಸ್ಟೈಲ್ ಚೆನ್ನಾಗಿ ಅನಿಸ್ತಾ ಇದೆ, ಇದನ್ನ ಈ ಸೀಕ್ವೆನ್ಸ್ ಸೂಪರ್ ಅನಿಸ್ತಾ ಇದೆ, ಮಾಡಿ ಅಂತ So ಹೇಳಿ. ಆ ತರ ಎಕ್ಸ್ಪೀರಿಯನ್ಸ್. ಸೊ ಆಟೋಮೆಟಿಕ್ ಆಗಿ ಅದೇ ರೆಡಿ ಮಾಡ್ಕೊಂಡ್ಬಿಡ್ತು. ಅದೊಂಥರ ಈ ಆವರ್ಸ್ಕೊಂಡಂಗೆ ಅದು ಆಕ್ಚುಲಿ ಏನೋ ಒಂದು ಇನ್ನೊಂದು ಯಾವ್ದೋ ಒಂದು ಬೇರೆ ಶಕ್ತಿ ಬಂದು ಮೈಯೊಳಗಡೆ ಸೇರ್ಕೊಂಡಂಗೆ ಆ ತರ ಫೀಲ್ ಅದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.